ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡ್ ನೋಡ್ತಾ ಇದ್ದೆ. ಎಂಡ್ ತನಕ ನೋಡಿದೆ. ನಿಜವಾಗ್ಲೂ ನಿದ್ದೆ ಕಣ್ಣಲ್ಲಿ ಹಂಗೆ ಇದೆ, ಮಲಗಬೇಕು. ಬಟ್ ನನಗೊಂದು ವಿಷಯ ಗೊತ್ತಾಗದೇ ಇರೋದು ಏನು ಗೊತ್ತಾ, ಧ್ರುವಂತು ಆಯ್ತಾ ಏನು ನಾಟಕ ಆಡ್ತಿದ್ದಾನೆ, ಏನು ಡ್ರಾಮಾ ಆಡ್ತಿದ್ದಾನೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಬಿಗ್ ಬಾಸ್ ಅವರು ಅವನನ್ನು ಇರೋದೇನು, ಅವನು ನಾನು ಹೋಗ್ತೀನಿ ಅನ್ನೋದೇನು ಆಯ್ತಾ, ಅಲ್ಲ ನನಗೆ ಅರ್ಥ ಆಗ್ತಾಯಿಲ್ಲ. ನನಗೆ ಧ್ರುವಂತುಗೆ ಆಯ್ತಾ ಓಟ್ ಹಾಕಿ ನೀನು ಉಳ್ಕೊಳಪ್ಪ ಬಿಗ್ ಬಾಸ್ ಮನೆಯಲ್ಲಿ, ನೀನು ಇರಪ್ಪ ಅಂತಿರೋ ಪ್ರೇಕ್ಷಕರು ಯಾರು ಅಂಥವ್ರದ್ದು ಏನಾದರೂ ನನಗೆ ಅಡ್ರೆಸ್ ಗೊತ್ತಾದ್ರೆ ನಿಮ್ಮ ಕಾಲಿಗೆ ಒಂದು ಬಿದ್ದುಬಿಡ್ತೀನಿ. ಯಾಕೆ ಗೊತ್ತಾ, ಧ್ರುವಂತನಿಗೂ ಕೂಡ ಓಟ್ ಹಾಕಿ ಜನ ಉಳಿಸ್ತಿದ್ದಾರೆ ಅಂತ ಸುದೀಪ್ ಸರ್ ಅವ್ರು ಹೇಳ್ತಾ ಇದ್ದಾರೆ ಆಯ್ತಾ. ಚಪ್ಪಾಳೆ ಮೇಲೆ ಚಪ್ಪಾಳೆ ತಡ್ತಾ ಇದ್ದಾರೆ ಜನ. ಇವತ್ತೇನು ಫುಲ್ಲು ಧ್ರುವಂತಗೆ ಅಷ್ಟೊಂದು ಸ್ಕ್ರೀನ್ ಸ್ಪೇಸ್ ಕೊಟ್ಟು ಧ್ರುವಂತನ ಮೇಲಿಡುವ ಕೆಲಸ ಮಾಡಿರುವಂತಹ ಬಿಗ್ ಬಾಸ್ ಟೀಮಿಗೆ ನಂದು ಒಂದೇ ಒಂದು ರಿಕ್ವೆಸ್ಟು, ಸರ್ ಧ್ರುವಂತು ಹೋಗ್ತೀನಿ ಅಂತಿದ್ದಾನಲ್ಲ, ಕಳಿಸಿ ಆಯಿತಾ. ಯಾಕೆ ನಮ್ಮ ಪ್ರಾಣ ತಿಂತೀರ? ಎಪಿಸೋಡಲ್ಲಿ ಮುಕ್ಕಾಲೋಸಿ ಬರೀ ಧ್ರುವಂತ ಲೆಟ್ರ್ ಓದೋದನ್ನೇ ತೋರಿಸಿ ಎಪಿಸೋಡ್ ಮುಗಿಸ್ಬಿಟ್ರಿ ಆಯಿತಾ. ಅದಲ್ಲದೆ ಧ್ರುವಂತಗೆ ಅವ್ರ ಅಪ್ಪನಿಂದ ಇದು ಬೇರೆ ವಾಯ್ಸ್ ಮೆಸೇಜ್ ಬೇರೆ. ಏನು ಧ್ರುವಂತನ ಕಾಲಿಡ್ಕೊಂತ ಇದೆಯಾ ಬಿಗ್ ಬಾಸ್ ಟೀಮು? ಈಗ ಧ್ರುವಂತ ಇಲ್ಲ ಅಂತಂದರೆ ಬಿಗ್ ಬಾಸ್ ಮನೆ ನಡೆಯಲ್ವಾ? ಧ್ರುವಂತ ಇಲ್ಲ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೆಯಲ್ವಾ? ಬಿಗ್ ಬಾಸಲ್ಲಿರೋ ಕಂಟೆಸ್ಟೆಂಟೇ ಅಲ್ವಾ? ಯಾಕೆ ಧ್ರುವಂತಗೆ ಇಷ್ಟೊಂದು ಬಟ್ರ ಜೊತೆ ಇದೆ ಬಿಗ್ ಬಾಸ್ ಟೀಮು? ಫಸ್ಟ್ ಆಫ್ ಆಲ್ ಧ್ರುವಂತು ನಾನು ಆಯಿತಾ ಡ್ಯಾಮೇಜ್ ಆಗ್ತಾ ಇದ್ದೀನಿ, ನನ್ನ ಕ್ಯಾರೆಕ್ಟ್ರು ಡ್ಯಾಮೇಜ್ ಆಗ್ತಾ ಇದೆ, ನಾನು ಹೋಗ್ತೀನಿ ಅಂದ್ರೆ ಕಳಿಸಿ ಗುರು, ಹೋಗ್ಲಿ ಕಳಿಸಿ. ಸುದೀಪ್ ಸರ್ ಕಳಿಸಿ ಆ ಕಡೆ ಹೊರಗಡೆ. ಆಗ್ತಾ ಇಲ್ಲ, ಟಾರ್ಚರ್ ಆಗ್ತಾ ಇದೆ. ಅಲ್ಲ ಅವನು ಏನೋ ದೊಡ್ಡ ದಬಾಕಿದ್ದೀನಿ ಅನ್ನಂಗೆ ಬಂದು ಆಯ್ತಾ 65ನೇ ಎಪಿಸೋಡ್ ಆಗಿದೆ. ಧ್ರುವಂತು ಯಾರು ಅಂತ ನಿಜವಾಗ್ಲೂ ಇಲ್ಲಿವರೆಗೂ ನಮಗೆ ಗೊತ್ತಾಗಿಲ್ಲ. ಧ್ರುವಂತು ಇನ್ನು ಮುಖವಾಡ ಹಾಕೊಂಡು ನಕಲಿ ಮನುಷ್ಯ ಥರ ಬದುಕ್ತಾ ಇದ್ದಾನೆ ಬಿಟ್ಟರೆ ಧ್ರುವಂತನ ಬಗ್ಗೆ ಒಂದು ಕ್ಲಿಯರಿಟಿ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಇವತ್ತಿನ ಎಪಿಸೋಡಲ್ಲಿ ಆಯ್ತಾ ಧ್ರುವಂತು ಆಯ್ತಾ ಒಂದು ಸರಿ ಆಯ್ತಾ ಏನು ಮ್ಯಾನ್ಲಿಯಾಗಿ ನನ್ನ ಹತ್ರ ಇಟ್ಕೋಬೇಡ ಅಂತಾನೆ, ಒಂದು ಸರಿ ನೋಡಿದ್ರೆ ಹಿಂಗೆ ಇಟ್ಕೊಂಡು ಹೊಳ್ತಾ ಇರ್ತಾನೆ. ಯಾವುದನ್ನು ನಂಬಲಿ ನಾವು? ಯಾವುದನ್ನು ನಂಬಲಿ? ನಿಜವಾಗ್ಲೂ ನಿದ್ದೆಲ್ ಕೂಡ ಆಯ್ತಾ ನನಗೆ ಆಯ್ತಾ ಪಿತ್ತ ನೆತ್ತಿಗೆ ಇರ್ತಾ ಇದೆ, ನಿದ್ದೆಲ್ ಕೂಡ ಪಿತ್ತ ನೆತ್ತಿಗೆ ಇರ್ತಾ ಇದೆ ಧ್ರುವಂತ ನೋಡಿದ್ರೆ. ಅಲ್ಲ ಧ್ರುವಂತನ ಯಾಕೆ ಇಷ್ಟೊಂದು ಬಟ್ರಚತ ಇದೆ ಬಿಗ್ ಬಾಸ್ ಟೀಮು? ಇದ್ರೆ ಇರ್ತಾನೆ, ಹೋದ್ರೆ ಹೋಗ್ತಾನೆ. ಅವನಿಗೆ ಆಗ್ತಾ ಇಲ್ಲ, ನನ್ನ ಕ್ಯಾರೆಕ್ಟ್ರು ಡ್ಯಾಮೇಜ್ ಆಗ್ತಾ ಇದೆ ಅಂದ್ರೆ ಹೋಗು ಗುರು. ಅಲ್ಲ ಅದು ಸ್ಯಾಟರ್ಡೆ ಎಪಿಸೋಡಲ್ಲಿ ಸೇವ್ ಆಗೋವಷ್ಟು ಧ್ರುವಂತಿಗೆ ಓಟ್ ಬಂದಿದೆಯಾ ಅನ್ನೋದು ನಂದೊಂದು ಪ್ರಶ್ನೆ. ಪ್ರೇಕ್ಷಕರೇ, ನೀವು ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು. ಇದು ಜಸ್ಟ್ ನಾನು ವಿಡಿಯೋ ಅಂತ ಮಾಡ್ತಾ ಇಲ್ಲ, ನನ್ನ ಫ್ರಸ್ಟ್ರೇಷನ್ ಕೂಡ ಹೊರ್ಗಾಗ್ತಾ ಇದ್ದೀನಿ. ನಿಮ್ಮ ಜೊತೆಗೆ ನನಗಾಗ್ತಿರೋ ಫ್ರಸ್ಟ್ರೇಷನ್ ಕೂಡ ಹೊರ್ಗಾಗ್ತಾ ಇದ್ದೀನಿ. ಯಾಕೆ ಅಲ್ಲ ಗುರು, ಸ್ಯಾಟರ್ಡೆ ಎಪಿಸೋಡಲ್ಲಿ ಧ್ರುವಂತು ಆಯ್ತಾ ಸೇಫ್ ಆಗೋವಷ್ಟು ಧ್ರುವಂತು ಓಟ್ ಹಾಕಿದ್ದಾರೆ ಅಂತಂದರೆ ಹಂಗಾರೆ ಪ್ರೇಕ್ಷಕರು ಧ್ರುವಂತು ಬಿಗ್ ಬಾಸ್ ಮನೇಲಿ ಏನು ಕಿತ್ತು ದಬ್ಬಾಗ್ತಿದ್ದಾರೆ ಅಂತ ತಿಳ್ಕೊಂಡಿದ್ರೆ ನಂಗೆ ಗೊತ್ತಿಲ್ಲ. ಇದೆಲ್ಲ ಬಿಗ್ ಬಾಸ್ ಗಿಮಿಕ್ಕು, ಇದು ಬಿಗ್ ಬಾಸ್ ಗಿಮಿಕ್ಕು. ಮತ್ತು ಬಿಗ್ ಬಾಸ್ ಅವರು ಧ್ರುವಂತನ್ನ ಓಕೆ ಅವನಿಗೆ ಇನ್ನೊಂದು 2 ವಾರ ಟೈಮ್ ಕೊಡೋಣ. ಯಾಕೆ ಅಂತಂದರೆ ಆಲ್ರೆಡಿ ಧ್ರುವಂತು ಒಂದು ಅಂತೂ ಫ್ರಸ್ಟ್ರೇಟ್ ಆಗಿದ್ದಾನೆ. ನೋಡೋಣ ಇವನಿಂದ ಕಂಟೆಂಟ್ ತೆಗಿಯೋಣ ಅಂತ ಬಿಗ್ ಬಾಸ್ ಟೀಮು ಟ್ರೈ ಮಾಡ್ತಿದೆ. ಅಷ್ಟು ಬಿಟ್ಟರೆ ಧ್ರುವಂತಗೆ ನೀವು ಸ್ಯಾಟರ್ಡೇ ಎಪಿಸೋಡಲ್ಲಿ ಸೇವ್ ಆಗೋಷ್ಟು ಓಟು ಬಂದಿಲ್ಲ. ಅವನು ಇಷ್ಟು ಮೇಲಕ್ಕೆ ಎತ್ತೋಷ್ಟು ಅವನು ಏನೇನು ದೊಡ್ಡ ಏನು ಗೇಮು ಏನು ಯಾವುದೋ ಏನು ಅಂತ ಇದು ಮಾಡಿರೋದು ನಾನಂತೂ ಬಿಗ್ ಬಾಸ್ ಟೀಮಲ್ಲಿ ನೋಡಿಲ್ಲ. ಇಲ್ಲ ಯಾರ ಜೊತೆನಾದರೂ ಆಯ್ತಾ ಜಗಳ ಮಾಡ್ತಿರ್ತಾನೆ, ಇಲ್ಲ ಯಾರ ಬಗ್ಗೆ ಏನಾದರೂ ಬ್ಲೇಮ್ ಮಾಡ್ತಿರ್ತಾನೆ. ಅಷ್ಟು ಬಿಟ್ಟರೆ ಯಾರಿಗಾದರೂ ಬಕೆಟ್ ಹಿಡಿತಿರ್ತಾನೆ. ಬಿಟ್ಟರೆ ಧ್ರುವಂತ ಇಲ್ಲಿವರೆಗೂ ಮಾಡಿದ್ದು ಏನೂ ಇಲ್ಲ. ಒಟ್ಟಾರೆ ಇವತ್ತು ಸ್ಯಾಟರ್ಡೇ ಎಪಿಸೋಡಲ್ಲಿ ನನಗೆ ಆ ಲೆಟ್ರ್ ಓದೋಕ್ಕೂ ಧ್ರುವಂತು ಅವನ್ನೇ ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ಅದು ಲಾಸ್ಟಲ್ಲಿ ಅವ್ನು ಸೇವ್ ಆದಾಗ ಅವ್ನು ಕೊಟ್ಟು ಬಿಲ್ಡಪ್ ಇದೆಯಲ್ಲ, ಅಯ್ಯಯ್ಯೋ ತಡ್ಕೊಳಕ್ಕಾಗ್ತಾ ಇಲ್ಲ ನನಗೆ. ನಂಗೆ ಅನ್ನಿಸ್ತಾ ಇರೋದೇನು ಗೊತ್ತಾ, ಧ್ರುವಂತು ಬಿಗ್ ಬಾಸ್ ಮನೇಲಿ ಇದ್ದು ಏನು ಕಿತ್ತು ದಬಾಕ್ತಾನೆ ಅಂತ ಅದು ಬೇಕಲ್ಲ. ಕಳಿಸ್ಬಿಡಿ ಗುರು, ಹೋಗ್ಲಿ, ಡೋರ್ ಓಪನ್ ಮಾಡಿ ಹೋಗ್ಲಿ. ಸುದೀಪ್ ಸರ್ ಧ್ರುವಂತನ ಯಾಕೆ ಬಿಗ್ ಬಾಸ್ ಟೀಮು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಬಿಗ್ ಬಾಸ್ ಮನೇಲಿ ಇಟ್ಕೊಂತಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಅವ್ನು ಪಕ್ಕಾ ಡ್ರಾಮಾ ಆಡ್ತಾ ಇದ್ದಾನೆ, ಪಕ್ಕಾ ಎಮೋಷನಲ್ ಗೇಮ್ ಆಡ್ತಾ ಇದ್ದಾನೆ. ಅವನಿಗೆ ನೀವು ಈಗ ಓಪನ್ ಮಾಡಿ ಸರ್, ನೀವು ಡೋರ್ ಓಪನ್ ಮಾಡಿ. ನಾಳೆ ಸಂಡೇ ಎಪಿಸೋಡಲ್ಲಿ ಡೋರ್ ಓಪನ್ ಮಾಡಿ ಕಳಿಸಿ ನೋಡೋಣ. ಹೋಗಪ್ಪ ನೀನು ಹೋಗು ಅಂತ ಅವ್ನು ಎದ್ದೋಗ್ಬಿಡ್ಲಿ. ಸುದೀಪ್ ಸರ್ ಕಳಿಸಿ ಧ್ರುವಂತನ, ಅವನು ಎದ್ದು ಹೊರಗೆ ಹೋಗ್ಬಿಡ್ಲಿ. ಏನೂ ಇಲ್ಲ, ಧ್ರುವಂತು ಪಕ್ಕಾ ಡ್ರಾಮಾ ಆಡ್ತಾ ಇದ್ದಾನೆ. ಅವನಿಗೆ ಹೋಗಕ್ಕೆ ಮನಸ್ಸಿಲ್ಲ, ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಈ ವಾರ ಅವನಿಗೆ ಗೊತ್ತಿತ್ತು ಧ್ರುವಂತುಗೆ ನಾನು ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ, ನನಗೆ ಆಯಿತಾ ನನ್ನ ಕ್ಯಾರೆಕ್ಟ್ರು ಡ್ಯಾಮೇಜ್ ಆಗಿದೆ, ನಾನು ನಿಜವಾಗ್ಲೂ ಎಲಿಮಿನೇಟ್ ಆಗ್ತೀನಿ ಅಂತ ಧ್ರುವಂತು ಗೊತ್ತಿತ್ತು. ಅದಕ್ಕೆ ಧ್ರುವಂತು ನಾನಾಗೆ ಹೋಗ್ತೀನಿ ಅನ್ನೋ ಒಂದು ಎಂಥದ್ದು ಡ್ರಾಮಾನ ಕ್ರಿಯೇಟ್ ಮಾಡಿ ಎಮೋಷ್ನಲ್ ಆಗಿ ನಮ್ಮನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ದ ಆಯಿತಾ.
ಇಲ್ಲಿ ಈ ಸ್ಯಾಟರ್ಡೆ ಏನು ವಾರದ ಕತೆ ಕಿಚ್ಚನ ಜೊತೆ ವೇದಿಕೆಯಲ್ಲಿ ನನಗೆ ಧ್ರುವಂತ್ ಅವರ ಡ್ರಾಮಾ ಮತ್ತು ಧ್ರುವಂತ್ ಅವರ ನಾಟಕ ನೋಡಿ ನನಗೆ ಏನನ್ನಿಸ್ತು ಗೊತ್ತಾ, ನಾನೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಕತ್ತಿಡ್ಕೊಂಡು ಆಯ್ತಾ ಮೇನ್ ಡೋರ್ ಹತ್ರ ಕರ್ಕೊಂಬಂದು ಹೊರಗೆ ತಳ್ಳೋಣ ಅನ್ನಿಸ್ತು. ನಿಮಗೂ ಯಾರಿಗಾದ್ರೂ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ಯಾಕೆ ಗೊತ್ತಾ, ನಮಗೆ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಡ್ರಾಮಾಗಳು, ಈ ಎಮೋಷನಲ್ ಬ್ಲಾಕ್ ಮೇಲ್ ಇವನ್ನೆಲ್ಲ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ನೀವಂತೂ ನೋಡಿದರೆ ನೀವೇ ಪುಣ್ಯವಂತರು. ದಯವಿಟ್ಟು ಆಯಿತಾ, ಸುದೀಪ್ ಸರ್ ನಿಮ್ಮಲ್ಲಿ ಒಂದೇ ಒಂದು ಕಳಕಳಿಯ ಮನವಿ, ದಯವಿಟ್ಟು ಆಯಿತಾ ಧ್ರುವಂತನ್ನ ಆಯಿತಾ ಕಳಿಸ್ತಿರೋ ಬಿಡ್ತಿರೋ, ಬಟ್ ಈ ಡ್ರಾಮಾನೆಲ್ಲ ನಮಗೆ ಸ್ಯಾಟರ್ಡೆ ಎಪಿಸೋಡಲ್ಲಿ ತೋರಿಸ್ಬಿಡಿ. ನಮಗೆ ನೋಡೋಕ್ಕಾಗ್ದೇ ಸಾಯ್ತಾ ಇದ್ದೀವಿ ನಾವು. ಬಾಯ್ ಬಾಯ್.